ಇವತ್ತು ನ್ಯಾಷನಲ್ ಕೇಸನ್ನ ಹೈಕೋರ್ಟ್ ಅವರು ವಜಾ ಮಾಡಿ ಬಿಜೆಪಿಯ ಮುಖಕ್ಕೆ ಮಂಗಳಾರತಿಯನ್ನ ಎತ್ತಿದ್ದಾರೆ. ದೇಶದಲ್ಲಿ ಸ್ಪೆಷಲ್ ಕೋರ್ಟ್ ನ ವತಿಯಿಂದ ಬಂದಿರುವ ಆದೇಶ ಬಿಜೆಪಿಯ ರಾಜಕೀಯಕ್ಕೆ ಕನ್ನಡಿಯಾಗಿದೆ. ಇವರ ಮುಖಕ್ಕೆ ಹೊಡೆಯೋ ರೀತಿಯಲ್ಲಿ ಇಡಿ ತನಿಖೆ ಇದು ಕೇವಲ ರಾಜಕೀಯ ಪ್ರೇರಿತ ಅನ್ನೋದು ಸ್ಪಷ್ಟ ಆಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್ಗಳ ಈ ಇಲಾಖೆಗಳನ್ನ ವಿರೋಧ ಪಕ್ಷಗಳ ಮೇಲೆ ಸೀಳು ನಾಯಿಗಳ ತರ ಬಳಕೆ ಮಾಡಿ ಅಪಮಾನ ಮಾಡುವಂತ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಕಾಂಗ್ರೆಸ್ನವರೆಲ್ಲ ಹೇಳ್ತಾ ಇರೋದು. ನಿನ್ನೆ ಏನು ಸ್ಪೆಷಲ್ ಕೋರ್ಟ್ ಇಡಿಯ ಕೇಸನ್ನೇ ವಜಾ ಮಾಡಿದೆ, ಅದೇ ಸಾಕ್ಷಿ ಬಿಜೆಪಿಯವರ ವಿರೋಧ ಪಕ್ಷದ ದಮನ ಮಾಡ್ತಕ್ಕಂಥ ದೇಶ ರಾಜಕೀಯಕ್ಕೆ ಅದೇ ಸಾಕ್ಷಿ. ಸುಪ್ರೀಂ ಕೋರ್ಟ್ ನಲ್ಲೂ ಸಹ ಸಿಬಿಐ ಇಡಿಗೆ ಮುಖಕ್ಕೆ ಕಪಾಳಕ್ಕೆ ಹೊಡೆದು ರಾಜಕೀಯ ಮಾಡಬೇಕಾದ್ರೆ ಬೀದಿಯಲ್ಲಿ ಹೋಗಿ ರಾಜಕೀಯ ಮಾಡಿ, ಇಡಿ ಮತ್ತು ಸಿಬಿಐನ ಉಪಯೋಗಿಸಿ ರಾಜಕೀಯ ಮಾಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಇವರ ಮುಖಕ್ಕೆ ಕಪಾಳಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಆದ್ರೂ ಕೂಡ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳನ್ನ ಮೇಲೆ ಈ ಇಡಿ ಸಿಬಿಐಯನ್ನ ಉಪಯೋಗಿಸಿ ದಾಳಿ ಮಾಡಿ ಪ್ರಜಾಪ್ರಭುತ್ವವನ್ನ ಹಾಳು ಮಾಡೋ ಕೆಲಸ ಬಿಜೆಪಿಯವರು ಬಿಟ್ಟಿಲ್ಲ. ಬಿಜೆಪಿ ಸರ್ಕಾರ ಬಂದ ಮೇಲೆ 95% ಇಡಿ ಕೇಸುಗಳು ಬರೀ ಅಪೋಸಿಷನ್ ಪಾರ್ಟಿಯವ್ರ ಮೇಲೆ ಹಾಕಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಮೇಲೆ 95% ಸಿಬಿಐ ಇಡಿ ಕೇಸ್ ಯಾರ ಮೇಲೆ ಅಂದ್ರೆ ಬರೀ ಅಪೋಸಿಷನ್ ಪಾರ್ಟಿ ಮೇಲೆ. ಅವ್ರೇನಾದ್ರೂ ರಾತ್ರಿ ಹೋಗಿ ಬಿಜೆಪಿ ಸೇರ್ಕೊಂಡ್ರೆ ಮಾರನೇ ದಿನ ಅವ್ರಿಗೆ ಎಲ್ಲಾ ತನಿಖೆಯಿಂದ ಕ್ಲೀನ್ ಚೀಟ್. ವಾಷಿಂಗ್ ಲಾಟ್ರಿ ಮೆಷಿನ್ ಇದು ಏನು ಮಾಡಬಾರದು. ತಿರುಪತಿ ತಿಮ್ಮಪ್ಪನ ಉಂಡಿಗೆ ಕನ್ನ ಹಾಕಿ ಹೋಗಿ ಬಿಜೆಪಿಗೆ ಸೇರ್ಕೊಂಡ್ರೆ ನಿಮ್ಮ ಪಾಪ ಎಲ್ಲ ಬಿಜೆಪಿಯವರು ವಿನಾಯಿತಿ ಮಾಡ್ತಾರೆ. ಲಾಂಡ್ರಿ ಮೆಷಿನ್ ಎಲ್ಲಾ ವಿರೋಧ ಪಕ್ಷಗಳ ಮೇಲೆ ಕೇಸ್ ಹಾಕೋದು, ಅವರಿಗೆ ಕಣ್ಣೀರು ಸುರಿಸಿ ಕೊನೆಗೆ ಹೋಗಿ ಅವರು ಬಿಜೆಪಿ ಸೇರ್ಕೋಬೇಕು. ಅಪೋಸಿಷನ್ ಪಾರ್ಟಿ ಬಿಟ್ಟು ಬಿಜೆಪಿ ಅವರು ಇವತ್ತು ಮಾಡ್ತಾ ಇರತಕ್ಕಂತ ಕೆಲಸ ಇದು ಬರೀ ಆರೋಪ ಅಲ್ಲ, ಕಾಂಗ್ರೆಸ್ನವರು ಮಾಡ್ತಾ ಇರೋ ಹೇಳಿಕೆ ಅಲ್ಲ. ನಿನ್ನೆ ಸ್ಪೆಷಲ್ ಕೋರ್ಟ್ ನ ಆದೇಶ ಇದಕ್ಕೆ ಸಾಕ್ಷಿ. ಸ್ಪೆಷಲ್ ಕೋರ್ಟ್ನವರು ಇಡಿ ಕೇಸನ್ನ ವಜಾ ಮಾಡಿ ನಿಮ್ಗೆ ತಲೆ ಇಲ್ಲ, ಬುಡ ಇಲ್ಲ, ಒಂದು ಕಾನೂನಿಲ್ಲ, ರೀತಿ ಇಲ್ಲ, ನೀತಿ ಇಲ್ಲ, ಬರೀ ಕಾಂಗ್ರೆಸ್ ಅವ್ರನ್ನ ಜೈಲ್ಗೆ ಹಾಕ್ಬೇಕು ಅಂತ ಮಾಡ್ತಾ ಇರುವ ಸಾಕಿ ಪಿತೂರಿ ಕಾನ್ಸ್ಪಿರಸಿ ಅಂತ ಹೇಳಿ ಇವತ್ತು ಇಡಿ ಕೇಸನ್ನ ವಜಾ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಚೀಮಾರಿ ಹಾಕಿದ್ದಾರೆ ಇವರಿಗೆ. ಪೊಲಿಟಿಕಲ್ ಪಾರ್ಟೀಸ್ ಬೀದಿಯಲ್ಲಿ ಹೋಗಿ ರಾಜಕೀಯ ಮಾಡಲಿ, ಇಡಿವರೆಗೆ ಸಿಬಿಐನವ್ರಿಗೆ ನಿಮ್ಗೆ ಬೇಕು ರಾಜಕೀಯ? ನೀವು ಆಗ್ತಾ ಇರೋ ಕೇಸುಗಳೆಲ್ಲ ಬರೀ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆದೇಶದಲ್ಲಿ ಇವರಿಗೆ ಚೀಮಾರಿ ಹಾಕಿದ್ದಾರೆ. ಹಾಗಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಬರೀ ಗಾಂಧಿ ಕುಟುಂಬಕ್ಕಾಗಿ ಅಲ್ಲ, ನಾವು ಹೋರಾಟ ಮಾಡ್ತಾ ಇರೋದು ಬರೀ ನ್ಯಾಷನಲ್ ಹೆರಾಲ್ಡ್ಗೆ ಅಲ್ಲ. ಕಾಂಗ್ರೆಸ್ ಇವತ್ತು ಹೋರಾಟ ಮಾಡ್ತಾ ಇರೋದು ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಬಿಜೆಪಿ ಅವರು ದಾಳಿ ಮಾಡ್ತಾ ಇರೋದು ಕಾಂಗ್ರೆಸ್ ಒಂದ್ರ ಮೇಲಲ್ಲ, ಎಲ್ಲಾ ಅಪೋಸಿಷನ್ ಪಾರ್ಟಿ ಮೇಲೆ. ದೇಶದಲ್ಲಿ ಯಾರು ಇರಬಾರ್ದು, ಬರೀ ಏಕ ವ್ಯಕ್ತಿ ಸಾರ್ವಭೌಮತ್ವ ಇರಬೇಕು, ಪ್ರಜಾಪ್ರಭುತ್ವ ಕಾಂತವಾಸ್ತೆ ಆಗ್ಬೇಕು, ಇವ್ರದ್ದು ಡಿಕ್ಟೇಟರ್ಶಿಪ್ ನಡಿಬೇಕು. ಅದರ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ
ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಮ್ಮ ಹೋರಾಟ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್. ಬ್ರಿಟಿಷರ ಲಾಟಿಗೆ, ಬ್ರಿಟಿಷರ ಗುಂಡಿಗೆ ಎದರಲಿಲ್ಲ ಕಾಂಗ್ರೆಸ್, ಜೈಲಿಗೆ ಎದರಲಿಲ್ಲ ಕಾಂಗ್ರೆಸ್. ಜವಾಹರ್ಲಾಲ್ ನೆಹರು 14 ವರ್ಷ ಜೈಲಿನಲ್ಲಿ ವನವಾಸ ಎದುರಿಸಿದ್ರು ಕೂಡ ಬ್ರಿಟಿಷರಿಗೆ ಬಗ್ಗಲಿಲ್ಲ. ಅಂತ ಕಾಂಗ್ರೆಸ್ ನಮ್ಮ ಬ್ಲಡ್ ಅಲ್ಲಿ ಇರುವಂತಹದ್ದು. ಹಾಗಾಗಿ ಈ ಬಿಜೆಪಿಯವರ ದಬ್ಬಾಳಿಕೆಗೆ ಬಗ್ಗುವ ಪ್ರಶ್ನೆನೇ ಇಲ್ಲ, ಬಗ್ಗುವ ಪ್ರಶ್ನೆನೇ ಇಲ್ಲ. ಬ್ರಿಟಿಷರಿಗೆ ಬಗ್ಲಿಲ್ಲ ನಾವು, ಇನ್ನ ಈ ಬಿಜೆಪಿಗೆ ಬಗ್ಗುವ ಪ್ರಶ್ನೆ ಇಲ್ಲ. ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡ್ತೇವೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ತೇವೆ. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ. ಕೊನೆಗೆ ಸತ್ಯಕ್ಕೆ ಗೆಲುವು ಹಾಗೆ ಆಗುತ್ತೆ. ಅದಕ್ಕಾಗಿನೇ ನಾವು ಸತ್ಯಮೇವ ಜಯತೆ ಅಂತ ಹೇಳಿದ ಗಾಂಧಿಯವರ ಪ್ರತಿಮೆಯ ಮುಂದೆ ಕೂತು ಹೋರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕೊನೆಗೆ ಸತ್ಯಕ್ಕೆ ಗೆಲುವು ಹಾಗೆ ಆಗುತ್ತೆ. ನಿನ್ನೆ ಬಂದಿರುವ ಸ್ಪೆಷಲ್ ಕೋರ್ಟ್ ಆದೇಶ ನಮಗೆ ಮತ್ತಷ್ಟು ಶಕ್ತಿಯನ್ನ ಕೊಟ್ಟಿದೆ. ಮುಂದೆನೂ ಕೂಡ ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ಹಾಗಾಗಿ ದ್ವೇಷ ರಾಜಕೀಯ ಮಾಡ್ತಾ ಇರೋ ಬಿಜೆಪಿಗೆ, ಆಪೋಸಿಷನ್ ಪಾರ್ಟಿ ದಮನ ಮಾಡ್ತಾ ಇರೋ ಬಿಜೆಪಿಗೆ, ಸುಪ್ರೀಂ ಕೋರ್ಟ್ ನಲ್ಲಿ ಬಿಜೆಪಿಯ ಸೀಳು ತಾಯಿ ಇಡಿಗೆ, ಬಿಜೆಪಿಯ ಸೀಳು ತಾಯಿ ಸಿಬಿಐಗೆ, ಬಿಜೆಪಿ ಏಜೆಂಟ್ ಇನ್ಕಮ್ ಟ್ಯಾಕ್ಸ್ಗೆ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.